ಸಮಗ್ರ ನೀರಾವರಿಗೆ ಆಗ್ರಹಿಸಿ ಹುಕ್ಕೇರಿ ರೈತರು ಬೀದಿಗಿಳಿದಿದ್ದಾರೆ. ಹುಕ್ಕೇರಿ ತಾಲೂಕಿನ 130 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ರೈತರು. ಸಮಗ್ರ ನೀರಾವರಿಗೆ ಆಗ್ರಹಿಸಿ ಹುಕ್ಕೇರಿ ಜನ ಆಗ್ರಹಿಸಿ ಬೀದಿಗಿಳಿದಿದ್ದಾರೆ. ಈಗ 130 ಹಳ್ಳಿಗಳಿಗೆ ನೀರಾವರಿ ಕಲ್ಪಿಸಬೇಕು ಅನ್ನೋದು ಆಗ್ರಹ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆಯನ್ನ ಮಾಡಿರುವುದು. ಬಸವ ವೃತ್ತದಲ್ಲಿ ರಸ್ತೆ ಮೇಲೆ ವೇದಿಕೆ ನಿರ್ಮಿಸಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸಿದ್ದಾರೆ. ಹುಕ್ಕೇರಿಯಲ್ಲಿ 3 ನದಿಗಳು 2 ಅಣೆಕಟ್ಟು ಇದ್ರೂ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇದೆ. ನೀರಾವರಿ ಸಚಿವರು ಧಾರವಾಡ ಕೈಗಾರಿಕೆ ಇಲ್ಲಿಂದ ನೀರು ಕೊಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ 2000ಕ್ಕೂ ಹೆಚ್ಚು ರೈತ ಹೋರಾಟಗಾರರು ಭಾಗಿಯಾಗಿರೋದು. ಗೆಜೆಟ್ ಪಾಸ್ ಆಗುವವರೆಗೂ ಹೋರಾಟ ಕೈ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ರೈತ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಮಾಜಿ ಸಂಸದ ರಮೇಶ್ ಕತ್ತಿ. ಪ್ರತಿಭಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಕಲ್ಪಿಸಲಾಗಿದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆದ್ರೂ ಆಗಿಲ್ಲ. ಈಗ ಹಿಂದಿನ ಮಾತಾಡ್ಕೋತ ಕೂತಪ್ಪ ಅಂದ್ರೆ ಮುಂದಿನ ನೀರಾವರಿ ಆಗ್ಬೇಕಾಗಿತ್ತು. ಹೌದಿಲ್ರಿ? ಮತ್ತ ಯಾಕಂದ್ರೆ ಹಿಂದಿನ ನೀರಾವರಿ ಆಗಿಲ್ಲ, ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅನ್ನೋದು ಬೇಡ ಅಂತ ಹೇಳಿ ಬಿಟ್ಟುಬಿಡುದು. ಅದನ್ನ ಬೇಕೋದ್ ಕೂತ್ರೆ ನೀರ್ ಆಗ್ತತಿ ಇಲ್ಲ. ಈಗ ನೀರಾವರಿಯನ್ನ ಹಿಂದಾಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರೇ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅವರು, ಯಾಕಂದ್ರೆ ಸರ್ಕಾರ ಅವ್ರದ ಉಸ್ತುವಾರಿನೂ ಅವ್ರದ. ಈ ಭಾಗದಾಗ ಕೂಡ ಅವ್ರಿಗೂ ಕೂಡ ಎಲ್ಲ ಗೊತ್ತಿದ್ದ ವಿಷಯ. ನೀರಾವರಿ ಅವರ ಮಾಡ್ಬೇಕು. ಮಂತ್ರಿ ಇದ್ರೆ ಅವರು ಕೂಡ ಈ ನೀರಾವರಿ ಅವಾಗ ಗುದ್ದಾಡಿ ತಂದು ಅವಾಗ ಮಾಡಿ ಇಡಬಹುದಾಗಿತ್ತು. ಏನೇನು ಅಡಚಣೆ ಆಗೈತಿ, ಏನಾಗೈತಿ ಅನ್ನೋದು ಬೇಡ. ಯಾಕಂದ್ರೆ ಅದನ್ನ ಆಗೇಲ್ಲ ಅನ್ ಮಂದಿ ಏನ್ ಮಾತಾಡೋದೈತೆ. ಆದ್ರೂ ಎಲ್ಲರೂ ನಾವೆಲ್ಲ ಒಕ್ಕಟ್ಟಾಗಿ ಹುಕ್ಕೇರಿಗೆ, ನನ್ನ ರೈತ ದೇವರುಗಳಿಗೆ ನೀರಾವರಿಯನ್ನು